होटल बाग मारे, जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी, जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल बीजापुर। महंगाई के खिलाफ कांग्रेसी उतरे सड़कों पर। बीजापुर के श्री सिद्धेश्वर देवस्थान से आज कर्नाटक राज्य यूथ कांग्रेस प्रेसिडेंट मोहम्मद हारिस नालपाड़ के नेतृत्व में कांग्रेसी पदाधिकारियों नेताओं के साथ विशाल विरोध प्रदर्शन रैली महंगाई के खिलाफ करते हुए कांग्रेसियों ने आज पेट्रोल, डीजल, रसोई गैस और रोज़मर्रा की चीज़ों में बढ़ती कीमतों का हवाला देते हुए केंद्र और राज्य की सरकार के खिलाफ नारेबाजी की और ये जनता को लूटने वाली सरकार है कहा। कांग्रेसियों ने इस मौके पर राजू आलगुर, हमीद मुशरिफ के अलावा कई पदाधिकारी और कार्यकर्ता और बड़ी संख्या में कांग्रेस अभिमानी रहे मौजूद। ಎಲ್ಲರಿಗೂ ಹಿಂಗ್ ಸರಿಸ್ರಿ. ಕಾಂಗ್ರೆಸ್ನ ಅಧ್ಯಕ್ಷ, ನನ್ನ ಕೆಲಸ ಫ್ಲ್ಯಾಗ್ ಕಟ್ಟು, ಪಕ್ಷ ಕಟ್ಟು. ನನಗೆ ಫ್ಲ್ಯಾಗ್ ಬಗ್ಗೆ ಮಾತಾಡಿ, ಪಕ್ಷದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ ಗೊತ್ತು. ನಮಗೆ ದೊಡ್ಡ ಲೀಡರ್ಸ್ ಬಗ್ಗೆ ಗೊತ್ತಿಲ್ಲ ಅಂತ ಮಾತು ಹೇಳ್ತಾ ಇರಲಿಲ್ಲ. ಇಲ್ಲ ಜ್ಞಾನನೇ ಇಲ್ಲದೆ ಇದ್ದರೂ ಪರವಾಗಿರಲಿಲ್ಲ. ಅವ್ರ ಹತ್ರ ಅರ್ಧ ಜ್ಞಾನ ಇಟ್ಕೊಂಡ್ಬಿಟ್ಟು ಇಂಥ ಮಾತಾಡೋದು ಇಂಥ ಒಂದು ಸಂದರ್ಭದಲ್ಲಿ ಏನು ಈ ಜಾಬು ಹಲಾಲು ನಡೀತಾ ಇರೋ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟ್ರಿ ಇಂಥ ಸ್ಟೇಟ್ಮೆಂಟ್ ಕೊಡೋದು ಅದು ಜವಾಬ್ದಾರಿ ಇಲ್ಲ. ಅವ್ರು ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಆ ಹೋಮ್ ಮಿನಿಸ್ಟ್ರಿ ಸ್ಥಾನದಲ್ಲಿ ಇರೋಕ್ಕೆ. ಅವ್ರು ಇಮಿಡಿಯೇಟಾಗಿ ರಿಸೈನ್ ಮಾಡಬೇಕು. ನಿನ್ನೆ ರಾಜ್ಯಾದ್ಯಂತ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ, FIR ಅನ್ನು ಕೂಡ ಕೊಟ್ಟಿದ್ದೀವಿ, ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಕೋರ್ಟ್ ಮುಖಾಂತರ ನಾವು FIR ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಗದೇ ಇದ್ದರೆ ಅವರು ರಿಸೈನ್ ಮಾಡೋ ತನಕ ನಾವು ಹೋರಾಟ ಮುಂದುವರ್ತೀವಿ. ಅವ್ರ ಮೇಲೆ FIR ಆಗಲೇಬೇಕು. ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. महंगाई की मार बहुत हो गई, महंगाई की मार अब की बार ಮೋದಿ ಸರ್ಕಾರ ಎನ್ನುವ ಟ್ಯಾಗ್ ಲೈನಿಂದ 2014ರಲ್ಲಿ BJP ಸರ್ಕಾರ, ಮೋದಿ ಅವ್ರ ಸರ್ಕಾರ ಈ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತು, ಸರ್ಕಾರ ಬಂತು. ಆದರೆ 2014ರಿಂದ ಇವತ್ತು ತನಕ ಎಲ್ಲಾದರೂ ಅವರಾಗಲಿ, ಅವ್ರ ಮಂತ್ರಿಗಳಾಗಲಿ, ಯಾವುದಾದ್ರೂ BJPನವರಾಗಲಿ ಎಲ್ಲಾದರೂ ಈ ಮಹಂಗಾಯಿ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ? ಮಹಂಗಾಯಿ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ? ಯಾರೂ ಕೂಡ ಮಾತಾಡ್ತಾ ಇಲ್ಲ. ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅವ್ರ ಕಡೆಯಿಂದ. ಅದನ್ನು ವಿರೋಧಿಸಿ ಇದು ಒಂದು ಪಿಕ್ ಪಾಕೆಟ್ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಮಾನ್ಯ ಜನರ ಪಾಕೆಟಿಂದ ದುಡ್ಡನ್ನು ಹೊಡೆದು ಕೆಲವು ಕಂಪನಿಗಳು ಕೊಡ್ತಾ ಇರುವಂಥ ಸರ್ಕಾರ, ಇದನ್ನು ಖಂಡಿಸಬೇಕು. ಕರ್ನಾಟಕದ ಎಲ್ಲ ಯೂತ್ ಕೂಡ ಜೊತೆಗೂಡಬೇಕು. ಯೂತ್ ಕಾಂಗ್ರೆಸ್ ಇವತ್ತು ಶುರುವಾದ ಮಾಡಿದೆ. ಇವತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ, ನಾಳೆ ಬ್ಲಾಕ್ ಮಟ್ಟದಲ್ಲಿ ಹೋಗ್ತೀವಿ. ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬೂತ್ ಮಟ್ಟಕ್ಕೆ ಹೋಗ್ತೀವಿ. ನಮ್ಮ ಮಹಂಗಾಯಿ ಈ ಪ್ರೈಸ್ ರೈಸ್ ಏನಾಗಿದೆ, ಮಾಮೂಲಿ ಜನರ ಪಾಕೆಟಿಂದ ದುಡ್ಡನ್ನು ಕಳ್ತನ ಮಾಡ್ತಾ ಇದ್ದಾರೆ. ನಾನೊಬ್ಬ ಮುಸಲ್ಮಾನ. ಇವತ್ತು ನಾನು ಪ್ರತಿಭಟನೆ ಶುರು ಮಾಡೋಕ್ಕಿಂತ ಮುಂಚೆ ಬಂದಿದ್ದಲ್ಲಿ ಒಂದು ದೇವಸ್ಥಾನದಲ್ಲಿ. ನಾನು ಇವತ್ತು ಉಪವಾಸ ಇದ್ದೀನಿ. ಉಪವಾಸ ಇದ್ಕೊಂಡು ನಾನು ಬಂದಿರೋದು ಈ ದೇವಸ್ಥಾನಕ್ಕೆ. ಯಾಕೆ ಬಂದಿದ್ದೀನಿ? ನಾವೆಲ್ಲ ಕೂಡ ಭಾರತೀಯರು, ನಾವೆಲ್ಲ ಒಂದು, ನಾವೆಲ್ಲ ಜೊತೆಗಿರಬೇಕು. ನಮ್ಮ ಕುರಾನ್, ನಮ್ಮ ಬೈಬಲ್, ನಮ್ಮ ಭಗವದ್ಗೀತೆ, ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಏನಿದೆ ಅಂದರೆ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಕನ್ನಡಿಗರು, ನಾವೆಲ್ಲರೂ ಕೂಡ ಒಂದು.
ನಮ್ಮ ಯಾರನ್ನೂ ಕಟ್ ಮಾಡಿದ್ರು ಕೂಡ ಹಿಂದೂಗೆ ಬೇರೆ, ಮುಸಲ್ಮಾನಿಗೆ ಬೇರೆ, ಕ್ರಿಶ್ಚಿಯನಿಗೆ ಬೇರೆ ಬರುತ್ತೆ ಅಂದರೆ ಈ ಪ್ರೈಸ್ ರೈಸ್ ಏನು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಅದನ್ನು ಫೇಲಿಯರ್ಸನ್ನು ಹೈಡ್ ಮಾಡ್ಕೊಳ್ಳೋಕ್ಕೆ ಈ ಕೋಮವಾದವನ್ನು ಈ BJP ಬತ್ತಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ನಮ್ಮ ಇಂಡಿಯನ್ಸ್ ಮಧ್ಯೆ, ನಮ್ಮ ಕನ್ನಡಿಗರ ಮಧ್ಯೆ ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ತೊಲಗಲಿ 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 यूथ कांग्रेस जिंदाबाद।